ಬಾಸ್ ಟಿವಿ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾರ್ಚ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸತಕ್ಕಂಥ ಹೊತ್ತಿಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಗುರುವಿನ ಪೂರ್ಣ ಅನುಗ್ರಹ ಇದೆ. ಹಾಗಾಗಿ ಗುರುವಿನ ಅನುಗ್ರಹ ಇದೆ ಅಂತಂದರೆ ನಮಗೆ ಧನಾತ್ಮಕವಾಗಿ ಅನುಕೂಲ ಇದೆ ಅಂತ. ಹಾಗಾಗಿ ಗುರು ಅನುಗ್ರಹ ಇದೆ ಅಂತಂದರೆ ನಾವು ಏನಾದರೂ ಕೆಲಸ ಮಾಡೋದು ಆಗ್ಬೋದೇನೋ ಅನ್ನುವಂಥ ಚಿಂತನೆ. ಕೆಲವು ಸಲ ಗುರು ಬಲ ಇದ್ದರೂ ಕೆಲಸ ಆಗೋದಿಲ್ಲ. ಹಾಗೆ ನಿಮಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ. ಯಾಕೆ ಅಂದರೆ ನೋಡಿ, ಗುರುಬಲ ಇರುವಾಗ ನೀವು ಮನೆ ಕಟ್ಬೋದು, ಅದು ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರ ಯಾವ ರೀತಿ, ಯಾರು ಕೊಟ್ಟದ್ದು ತೆಗೆದುಕೊಳ್ಳೋದು, ಲೇವಾಲ ವ್ಯವಹಾರಗಳಲ್ಲಿ ನಿಮಗೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಮುಂಚೆ ಸಮಸ್ಯೆ ಇದ್ದರೆ ಇವಾಗ ಪರಿಹಾರ ಆಗುತ್ತೆ, ಮತ್ತು ಈಗ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೋಬೇಕಾಗತ್ತೆ. ಹೀಗೆ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಮತ್ತು ಸಾಲ ಕೊಡೋದಾಗಲಿ, ಮತ್ತು ಯಾರಿಗಾರು ಗ್ಯಾರಂಟಿ ಕೊಡೋದಾಗಲಿ, ಸ್ಯೂರಿಟಿ ಹಾಕೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ದ್ವಿತೀಯ ಭಾವದಲ್ಲಿ ಶನಿಯು ಸಂಚರಿಸ್ತಾ ಇದ್ದಾನೆ. ಹಾಗಾಗಿ ಭಾಳ ಹುಷಾರಾಗಿರಬೇಕು. ಕುಟುಂಬದಲ್ಲಿ ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಕಲಹ ಮನಸ್ತಾಪಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ನಮಗೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಇರಬೇಕು. ಹೆಚ್ಚು ಕಮ್ಮಿ ಮಾತಾಡೋದು ಸುಮ್ಮನೆ ಮನೆಯಲ್ಲಿ ಅಸಮಾಧಾನ ಅತೃಪ್ತಿ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ತಮ್ಮ ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ವಲ್ಪ ಅವಶ್ಯಕತೆ ಮೀರಿ ಮಾತಾಡೋದು ತೊಂದರೆ ಆಗಿಬಿಡ್ತದೆ. ಯಾಕೆಂದರೆ ವಾಕ್ಸ್ಥಾನದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ಲೋ ಮೂಮೆಂಟನ್ನು ಮಾಡ್ತಾನೆ. ಕೆಲವು ಒಳ್ಳೆ ಕೆಲಸ ಆಗೋದನ್ನು ನಿಲ್ಲಿಸುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಜಾಗ್ರತೆ ವಹಿಸಬೇಕು. ಗುರು ಅನುಗ್ರಹ ಇರೋದ್ರಿಂದ ಎಲ್ಲ ಪರಿಹಾರ ಆಗ್ತದೆ. ಸಾಮಾನ್ಯವಾಗಿ ಯಾವುದೇ ಶನಿಯ ಅಥವಾ ರಾಹುವಿನ ಪ್ರಾಬ್ಲಮ್ ಇದ್ದಾಗ, ಗುರುಬಲ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಶನಿಯ ಪ್ರಭಾವ ಮತ್ತು ರಾಹುವಿನ ಪ್ರಭಾವ ಸುಮಾರು 3/4 ಕಡಿಮೆ ಆಗುತ್ತದೆ ಗುರುಬಲ ಇದ್ದಾಗ. ಹಾಗಾಗಿ ಗುರುವಿನ ನಾವು ಬಹಳ ಚಿಂತನೆಯನ್ನು ಮಾಡ್ತೀವಿ, ಮತ್ತು ಗುರುವನ್ನು ಭಾಳ ನಾವು ಆದರಣೀಯವಾಗಿ, ಗೌರವಯುತವಾಗಿ, ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಾವು ಗುರುಬಲ ಇದೆಯಾ ಅಂತ ನಾವು ತುಂಬ ಹೃದಯದಿಂದ ಕೇಳ್ತೀವಿ ಜಾತಕ ತೋರಿಸುವಾಗ, ನಮ್ಮ ಜಾತಕವನ್ನು ಪರಿಶೀಲನೆ ಮಾಡುವಾಗ. ಹಾಗಾಗಿ ಮೊದಲನೇ ಪ್ರಶ್ನೆ ಗುರುಬಲ ಇದೆಯಾ ಮತ್ತು ಸಮಸ್ಯೆ ಇದೆಯಾ ಈಗೇನಾದರೂ ಅಂತೇಳಿ. ಹಾಗೆ ಸಮಸ್ಯೆ ಬರೋದು ಕೆಲವೊಂದಷ್ಟು ನೈಸರ್ಗಿಕ ಪಾಪಗ್ರಹಗಳ ದೋಷದಿಂದ ಬರ್ತದೆ, ಪೂರ್ವಾಜಿತ ಕರ್ಮದಿಂದ ಬರ್ತದೆ, ನಾ ಮಾಡ್ಕೊಂಡಿರೋದು ಕೆಲವೊಂದಷ್ಟು ಬರುತ್ತೆ. ಹಾಗಂತ ಗುರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೇದು ಮಾಡ್ತಾನೆ. ಆದರೆ ಜಾತಕಕ್ಕೆ ಸಂಬಂಧಪಟ್ಟಂದು ಇರಬೇಕು. ಕೆಲವು ಮಾರಕ ಬಾಧಕ ಇವೆಲ್ಲ ಇರುತ್ತೆ, ನೀಚ ಎಲ್ಲ ಇರುತ್ತೆ. ಆದರೂ ಕೂಡ ಜಾತಕ ಒಂದು ಬೇರೆ ಇರುತ್ತೆ. ಅದು ಕೂಡ ಅನುಕೂಲ ಇದ್ದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಓದುವಂಥ ಯೋಗ ಇದೆ. ಅವರು ಚೆನ್ನಾಗಿ ಓದಿಸಿ, ಅವ್ರು ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು. ಏನು ಓದ್ತಾರೆ ಅದನ್ನು ಚೆನ್ನಾಗಿ ಓದಿಸಿ. ಮತ್ತು ಕೆಲಸ ಇಲ್ಲದೆ ಹೋದವರಿಗೆ, ಅಂದರೆ ಈಗ ಕೆಲಸ ಬಿಟ್ಟು ಹೋಗಿದ್ದು ಏನಾದರೂ ಚೇಂಜ್ ಮಾಡ್ತಕ್ಕಂಥವ್ರು ಇದ್ದರೆ, ಅವ್ರಿಗೆ ಕೆಲಸ ಒಂದು ಚೇಂಜ್ ಮಾಡಿದ್ದಿದ್ದರೆ ಅವ್ರಿಗೆ ಕೆಲಸ ಸಿಗುವಂಥ ಯೋಗ ಕೂಡ ಇರುತ್ತೆ. ಅವ್ರಿಗೆ ಕೆಲಸ ಸಿಗುತ್ತೆ. ವಿವಾಹದೇ ಇರತಕ್ಕಂಥ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ವಿವಾಹ ಆಗ್ತಕ್ಕಂಥದ್ದು ಇರುತ್ತೆ. ಮತ್ತು ಮನೆ ಕಟ್ಟುವುದು, ಮತ್ತು ಸೈಟ್ ತೊಗೊಳ್ಳೋದು, ಕೃಷಿ ಜಮೀನು ತೊಗೊಳ್ಳೋದು, ಹೊಸ ಉದ್ಯೋಗ ಪ್ರಾರಂಭ ಮಾಡೋದು, ಇದಕ್ಕೆಲ್ಲ ಒಳ್ಳೆಯ ಒಂದು ಯೋಗ ಇರುತ್ತೆ. ಅದರ ಜಾತಕ ಪರಿಶೀಲನೆ ಮಾಡ್ಕೋಬೇಕು. ಜಾತಕ ಪರಿಶೀಲನೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಲಭ್ಯ ಆಗುತ್ತೆ. ತಂದೆ ತಾಯಿ ಆರೋಗ್ಯದ ಬಗ್ಗೆ ಗಮನಿಸಬೇಕು. ಮತ್ತು ಮನೆಯಲ್ಲಿ ವಾಸ್ತು ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕು. ವಾಸ್ತು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ವಾಸ್ತುವಿನ ಸಮಸ್ಯೆಗಳು ಕಾಣ್ತದೆ, ಶಲ್ಯದೋಷ ಕಾಣ್ತದೆ, ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳೋದು ಭಾಳ ಮುಖ್ಯವಾಗಿ ಇರುತ್ತೆ. ವಾಸ್ತುವನ್ನು ಚೆಕ್ ಮಾಡಿಸ್ಕೊಳ್ಳಿ. ಆವಾಗ ವಾಸ್ತುದೋಷ ಇದೆ, ಅದು ಕೂಡ ನಿಮಗೆ ತೊಂದರೆ ಕೊಡುತ್ತೆ. ಮತ್ತು ವಾಸ್ತುದೋಷ ಇಲ್ಲ ಅಂದರೆ ಅದು ಪಾಸಿಟಿವ್ ಆಗಿದ್ದು ನಿಮಗೆ ಒಳ್ಳೆಯ ಸಹಾಯವನ್ನು, ಒಳ್ಳೆಯ ಒಂದು ನಿಮಗೆ ಮಾನಸಿಕ ದೃಢತೆಯನ್ನು, ಮಾನಸಿಕವಾಗಿ ನಿಮಗೆ ಖುಷಿಯನ್ನು, ನೆಮ್ಮದಿಯನ್ನು ನಿಮ್ಮ ಮನೆಯಲ್ಲಿ ಅದು ಕೂಡ ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಪೂರ್ವಪುಣ್ಯ ಅಂತ ಹೇಳ್ತೀವಿ. ಪೂರ್ವಪುಣ್ಯದಿಂದ ಮಕ್ಕಳು ತುಂಬ ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಚೆನ್ನಾಗಿ ಓದ್ತಾರೆ. ಆದರೆ ಮಕ್ಕಳಿಗೆ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ ಇರುತ್ತೆ. ಕೆಲವು ಸಲ ಹೇಳಿದ ಮಾತು ಕೇಳಲ್ಲ. ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಂತವಾಗಿ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು, ಅವರಿಗೆ ಮನದಟ್ಟೆ ಮಾಡಿ ಕೊಡಬೇಕು. ವಿದ್ಯಾಭ್ಯಾಸದ ಬಗ್ಗೆ ನೀವು ಗಮನ ವಹಿಸಬೇಕು ಅಂತ ನೀವು ಹೇಳಬೇಕು, ನೀವು ಗಮನ ವಹಿಸಬೇಕು. ಮಕ್ಕಳಿಗೆ ಈಗ ಎಕ್ಸಾಮ್ ಬರ್ತಾ ಇದೆ, ಹಾಗಾಗಿ ಭಾಳ ಜಾಗ್ರತೆ ವಹಿಸ್ಕೊಂಡು ಮಕ್ಕಳನ್ನು ಭಾಳ ಕೇರ್ಫುಲ್ಲಾಗಿ ತಾವು ನೋಡ್ಕೋಬೇಕು. ಮಕ್ಕಳ ಬಗ್ಗೆ ಭಾಳ ಕಾಳಜಿ ವಹಿಸಬೇಕಾಗತ್ತೆ. ಮತ್ತು ವಿದ್ಯಾಭ್ಯಾಸ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕ ವಿದ್ಯೆ. ಆ ವಿದ್ಯೆ ಸಂಪತ್ತು ಜಗತ್ತಲ್ಲಿ ಸಮಸ್ತ ಭೂಮಂಡಲದಲ್ಲಿ ಎಲ್ಲೋದ್ರೂ ಕೂಡ ನಮಗೆ ಅನ್ನ ನೀರು ಊಟ ಔಷಧಿ ಕೊಡ್ತಕ್ಕಂಥದ್ದು. ಹಾಗಾಗಿ ಅದು ಭಾಳ ಮುಖ್ಯ, ಅದು ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ವಿದ್ಯೆ ಇದ್ದರೆ ಆ ಮನುಷ್ಯನ ಒಂದು ಇದೇ ಬೇರೆ, ಸಮಾಜದಲ್ಲಿ ನಾವು ನೋಡೋದು ತೆಗೆದುಕೊಳ್ಳೋದು ಅವರ ಇದೇ ಬೇರೆ ಇರ್ತದೆ. ಹಾಗಾಗಿ ಒಂದು ಒಳ್ಳೆಯ ವಿದ್ಯಾವಂತ ಮಕ್ಕಳು ಆಗುವಂಥ, ಅಂದರೆ ಆ ವಿದ್ಯಾವಂತರಾಗುವಂಥ ಯೋಗ, ನಿಮ್ಮ ಮಕ್ಕಳು ಒಳ್ಳೆ ಜ್ಞಾನವಂತರಾಗುವಂಥ ಯೋಗ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇತ್ತು, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮತ್ತು ನಿಮ್ಮ ದೇವಸ್ಥಾನಕ್ಕೆ, ಕೆಲವು ದೇವಸ್ಥಾನಗಳಿಗೆ, ಗುಡಿಗೋಪುರಗಳಿಗೆ ಹೋಗಿ ದೇವರ ದರ್ಶನ ಮಾಡುವಂಥ ಯೋಗ, ತೀರ್ಥಯಾತ್ರೆ ಹೋಗುವಂಥ ಯೋಗ, ಸಮುದ್ರ ಸ್ನಾನ ಅಧಿಸ್ನಾನ ಮಾಡುವಂಥ ಯೋಗಗಳು ಕೂಡ ನಿಮಗೆ ಇರ್ತದೆ. ಹಾಗವೆಲ್ಲವನ್ನು ಪೂರೈಸಿದ್ದಿದ್ದರೆ ತುಂಬ ಖಂಡಿತವಾಗಿ ಇನ್ನೂ ಒಳ್ಳೆಯದಾಗುತ್ತೆ. ನೀವು ಸುಮಾರು ವರ್ಷಗಳ ಹಿಂದೆಯೇ ತುಂಬ ದೇವಸ್ಥಾನಗಳು ಹೋಗಿದ್ದೀರಾ, ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ದೀರಾ, ತೀರ್ಥ ಸ್ನಾನ ಮಾಡಿದ್ದೀರಾ, ಸಮುದ್ರ ಸ್ನಾನ ಎಲ್ಲ ಮಾಡಿದ್ದೀರಿ. ಆದರೂ ಕೂಡ ಕೆಲಸ ನಮಗೇನೋ ಇದೇನು ಉಪಯೋಗ ಆಗಲ್ಲ ಅಂತ ಆಗಲ್ಲ. ಅದು ಕರ್ಮದ ಫಲ, ಅದು ಮುಗಿದ ಮೇಲೆ ಒಳ್ಳೆಯದಾಗ್ತದೆ. ಯಾವುದೇ ಇದ್ದರೂ ಕೂಡ ಪ್ರಥಮದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಬರ್ತಾ ಅದು ಒಳ್ಳೆಯ ಫಲವನ್ನು
ಅದನ್ನು ಕೊಡ್ತದೆ. ಸ್ವಲ್ಪ ಕಾಲ ಅವಕಾಶ ಎರಡೂ ಬೇಕಾಗುತ್ತೆ. ಅದನ್ನು ಕೊಡಬೇಕು. ಭಗವಂತ ನಿಮ್ಗೆ ಕೊಡೋದು ನಿಮ್ಗೆ ಕೊಡ್ತಾನೆ, ಬೇರೆ ಯಾರಿಗೂ ಕೊಡೋದಿಲ್ಲ ಅನ್ನುವಂಥ ಒಂದು ಚಿಂತೆ ನಮಗೆ ಇರಬೇಕು. ನಮಗೆ ಭಗವಂತ ಏನು ಕೊಡಬೇಕು ಅದು ಕೊಡ್ತಾನೆ, ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಪ್ರಾಥಮಿಕವಾಗಿ ಅಂದರೆ ಬೇಸಿಕ್ಕಾಗಿ ಅದನ್ನು ನಾವು ಚಿಂತನೆಯನ್ನು ಇಟ್ಕೋಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇರ್ಬೋದು, ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ, ನಿಮ್ಮ ಜೊತೆಗಿರೋದ್ರಿಂದ ಕಿರಿಕಿರಿ ಇರುತ್ತೆ, ಅಕ್ಕಪಕ್ಕದಿಂದ ಕಿರಿಕಿರಿ ಇವೆಲ್ಲ ಇರುತ್ತೆ. ಅದು ತಾಳ್ಮೆಯಿಂದ ಇದ್ದು ಸರಿಪಡ್ಕೋಬೇಕು. ಮತ್ತು ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ತಂದೆ ತಾತ ಮುತ್ತಾತ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಇರ್ತಾರೆ. ಇಲ್ಲೆಲ್ಲ ಸ್ವಲ್ಪ ನಿಮಗೆ ಚೆನ್ನಾಗಿ ಎಲ್ಲ ಮೇಲ್ನೋಟಕ್ಕೆ ಸಪೋರ್ಟ್ ಮಾಡ್ತಾರೆ, ಆದರೂ ಕೂಡ ಸ್ವಲ್ಪ ಮನಸ್ತಾಪ ಅಸಮ ನಿಮ್ಮ ಒಳಗಡೆ ಇರ್ತದೆ. ಆದರೂ ಕೂಡ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಿಕೊಂಡು ಹೋಗುವಂಥ ಯೋಗಗಳು ನಿಮಗಿದೆ. ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಗುರುತಿಸ್ಕೊಂಡಂಥ ವ್ಯಕ್ತಿಗಳು ನೀವಾಗಿದ್ದೀರಿ. ಹಾಗಾಗಿ ನೀವು ಯಾರು ಏನೇ ಮಾಡಿದ್ರು ಕೂಡ ನೀವು ನಿಮ್ಮ ಯೋಚನೆಯನ್ನು, ನಿಮ್ಮ ಒಂದು ತೂಕವನ್ನು ಅಥವಾ ನಿಮ್ಮ ಒಂದು ಮಟ್ಟವನ್ನು ಬಿಟ್ಟು ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಒಂದು ಲಿಮಿಟಲ್ಲಿ ಏನು ಬರುತ್ತೆ ಅದನ್ನು ಮಾಡಿ 4 ಜನ ಸಹಾಯ ಮಾಡಿದ್ದೀರಿ, ಸಹಕಾರ ಕೊಟ್ಟಿದ್ದೀರಿ, ಎಷ್ಟೋ ದೇವಸ್ಥಾನಗಳಿಗೆ ದೇಣಿಗೆಯನ್ನು ಕೊಟ್ಟಿದ್ದೀರಿ, ವಿದ್ಯಾರ್ಥಿಗಳಿಗೆ ಎಷ್ಟೋ ಸಹಾಯ ಮಾಡಿದ್ದೀರಿ. ಹೀಗೆ ಕಷ್ಟ ಅಂತ ಬಂದವರಿಗೆಲ್ಲ ಉಪಕಾರ ಮಾಡುವಂಥ ಒಳ್ಳೆಯ ಯೋಗಗಳು ಇದೆ. ನಿಮ್ಮ ಮಕ್ಕಳು ಫಾರಿನ್ನಲ್ಲಿ ಓದುವಂಥ ಯೋಗ, ಅಲ್ಲಿ ಹೋಗಿ ಮದುವೆ ಆಗಿ ಉಳಿಯುವಂಥ ಯೋಗ, ಜೀವನ ಅಲ್ಲೇ ನಡೆಸುವಂಥ ಯೋಗ ಎಲ್ಲ ಇದೆ ನಿಮ್ಮ ಮಕ್ಕಳಿಗೆ. ಆ ಸಂದರ್ಭ ಬಂದಾಗ ಆ ಏಜ್ಗೆ ಬೇರೆ ಬರಬೇಕಾಗತ್ತೆ. ಅಂದರೆ ನಿಮಗೆ ಈಗ ಮಕ್ಕಳು ಚಿಕ್ಕವರಾಗಿದ್ದರೆ ಓದಿ ಮುಂದೆ ಹೋಗ್ತಾರೆ, ಇಲ್ಲ ಅವರು ಆಮೇಲೆ ಓದ್ತಾರೆ, ಅಥವಾ ಈಗ ಹೋಗ್ಬೋದು, ಇವೆಲ್ಲ ಇರುತ್ತೆ. ಹಾಗಾಗಿ ಒಂದು ವಯೋಮಿತಿಯಲ್ಲಿ ಸಂಬಂಧಪಟ್ಟಂಥವೆಲ್ಲ ಆಗ್ತದೆ. ಭಾಳ ಜಾಗ್ರತೆ ವಹಿಸಿಕೊಂಡು ಮುಂದೆ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸನ್ನು ಹುಡ್ಕೊಂಡು ಹೋಗಬೇಕಾಗಿದೆ. ಯಾಕೆಂದರೆ ಜೀವನದಲ್ಲಿ ನಮಗೆ ಒಳ್ಳೆಯದಾಗಬೇಕು ಅನ್ನೋದು ಚಿಂತನೆ ಇರುತ್ತೆ. ನಾವೇನೇ ಮಾಡಲಿ, ಪೂಜೆ ಮಾಡಲಿ, ಪುರಸ್ಕಾರ ಮಾಡಲಿ, ಶಾಂತಿ ಹೋಮ ಮಾಡಲಿ, ಏನೇ ಮಾಡಿದ್ರೂ ಉದ್ದೇಶ ಏನಿರುತ್ತೆ ಒಳ್ಳೆಯದಾಗಬೇಕು ಅಂತ ಇರುತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರೂ ನಮ್ಮ ಕುಟುಂಬಕ್ಕೆ ನಮಗೆ ಒಳ್ಳೆಯದಾಗಬೇಕು ಅಂತ ಚಿಂತನೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಖಂಡಿತ ನಿಮಗೆ ಒಳ್ಳೆಯದಾಗೋದಕ್ಕೆ ಆ ದೇವರು ಅನುಗ್ರಹ ಮಾಡ್ತಾನೆ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ಶ್ರದ್ಧೆ ಇವೆಲ್ಲವೂ ಕೂಡ ಕೂಡಿ ನಿಮಗೊಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಜೀವನ, ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಯಶಸ್ಸು ಮತ್ತು ಒಳ್ಳೆಯ ಕೀರ್ತಿ, ಸಮಾಜದಲ್ಲಿ ಒಳ್ಳೆ ಮಾನಮನ್ನಣೆ ಎಲ್ಲ ಸಿಗುವಂಥ ಯುಗ ನಿಮಗಿದೆ. ಜೀವನದಲ್ಲಿ ನಿಮ್ಮ ಶ್ರದ್ಧೆ ಭಕ್ತಿ ಎಲ್ಲ ನಿಮಗೆ ಇರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅದೇ ಶ್ರದ್ಧೆಯಿಂದ ಇರ್ತಕ್ಕಂಥವ್ರು, ದೊಡ್ಡವರು ನೋಡಿದ್ರೆ ಒಳ್ಳೆ ಶ್ರದ್ಧೆ ಇರ್ತಕ್ಕಂಥವ್ರು, ದೇವರ ಮೇಲೆ ಭಕ್ತಿ ಇರ್ತಕ್ಕಂಥವ್ರು, ಎಲ್ಲ ಜನಗಳ ಮೇಲೆ ಒಳ್ಳೆ ಕನಿಕರ ಇರ್ತಕ್ಕಂಥವ್ರು, ಕಷ್ಟ ಅಂತ ಬಂದವರಿಗೆ ತಾವು ದಾನ ಧರ್ಮಗಳನ್ನು ಮಾಡಿ ಅವರಿಗೆ ಕಷ್ಟ ಅಂದವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ನಿಮಗೆ ಖಂಡಿತ ಜೀವನದಲ್ಲಿ ಭಗವಂತ ನಿಮಗೆ ಕೈ ಬಿಡಲ್ಲ, ನಿಮ್ಗೆ ಒಳ್ಳೆಯದಾಗುತ್ತೆ. ಒಂದು ವೇಳೆ ಸಮಸ್ಯೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಅದಕ್ಕೆ ತೊಂದರೆ ಇರೋರು ಯಾರು ಇದ್ದರೆ ಅದು ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.